ಓಂ ಶಾಂತಿ. ಮುರಳಿಯ ದಿನಾಂಕ 30/3/2025. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 30/11/2004. अभी अपने चलन और चेहरे द्वारा ब्रह्मा बाप समान ಅವ್ಯಕ್ತ ರೂಪ ದಿಖಾओ, ಸಾಕ್ಷಾತ್ಕಾರ ಮೂರ್ತ ಬನು. ಈಗ ನಿಮ್ಮ ಚಲನೆ ಮತ್ತು ಚೆಹರೆಯಿಂದ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪ ತೋರಿಸಿರಿ, ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. आज भाग्य विधाता बाप चारों ओर के श्रेष्ठ भाग्यवान बच्चों को देख हर्षित हो रहे. ಈ ದಿನ ಭಾಗ್ಯ ವಿಧಾತ ತಂದೆ ನಾಲ್ಕು ಕಡೆಯ ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. सारे कल्प में ऐसा श्रेष्ठ भाग्य किसी का हो नहीं सकता. ಇಡೀ ಕಲ್ಪದಲ್ಲಿ ಇಂತಹ ಶ್ರೇಷ್ಠ ಭಾಗ್ಯ ಯಾರಿಗೂ ಸಿಗೋದಿಲ್ಲ. कल्प कल्प आप बच्चे ही इस भाग्य का अधिकार प्राप्त करते. कल्प कल्पಕ್ಕೂ ತಾವೇ ಮಕ್ಕಳು ಈ ಭಾಗ್ಯದ ಅಧಿಕಾರವನ್ನು ಪಡ್ಕೊಳ್ತೀರಿ. याद है अपना कल्प कल्प के अधिकार का भाग्य. यह भाग्य सर्वश्रेष्ठ भाग्य क्यों है? ನಿಮ್ಮ ಕಲ್ಪ ಕಲ್ಪದ ಅಧಿಕಾರದ ಭಾಗ್ಯ ನೆನಪಿದೆ. ಈ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಆಗಿದೆ. ಯಾಕೆ? क्योंकि स्वयं भाग्य विधाता ने इस श्रेष्ठ भाग्य का दिव्य जन्म आप बच्चों को दिया है. जिसका जन्म ही भाग्य विधाता द्वारा है, उससे श्रेष्ठ भाग्य और हो ही नहीं सकता. ಯಾಕೆ ಅಂದರೆ ಸ್ವಯಂ ಭಾಗ್ಯ ವಿಧಾತ ತಂದೆ ನಿಮಗೆ ಈ ಭಾಗ್ಯದ ದಿವ್ಯ ಜನ್ಮ ಕೊಟ್ಟಿದ್ದಾರೆ. ಯಾರ ಜನ್ಮನೇ ಭಾಗ್ಯ ವಿಧಾತ ತಂದೆಯಿಂದ ಆಗಿದೆಯೋ ಅದಕ್ಕಿಂತ ಶ್ರೇಷ್ಠ ಭಾಗ್ಯ ಮತ್ತೆ ಯಾವುದೂ ಇರೋದಿಲ್ಲ. अपने भाग्य का नशा स्मृति में रहता है. अपने भाग्य की लिस्ट निकालो तो कितनी बड़ी लिस्ट है. ನಿಮ್ಮ ಭಾಗ್ಯದ ನಶೆ ಸದಾ ನಿಮ್ಮ ಸ್ಮೃತಿಯಲ್ಲಿ ಇದೆಯೇ? ನಿಮ್ಮ ಭಾಗ್ಯದ ಲಿಸ್ಟ್ ಮಾಡಿರಿ, ಪಟ್ಟಿ ಮಾಡಿರಿ. ಎಷ್ಟು ದೊಡ್ಡ ಪಟ್ಟಿ ಆಗ್ತದೆ. ಅಪ್ರಾಪ್ತ ಕೋಯಿ ವಸ್ತು ನಹಿ आप ब्राह्मणों के भाग्यवान जीवन में. ಲಿಸ್ಟ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಈ ಬ್ರಾಹ್ಮಣರ ಭಾಗ್ಯಶಾಲಿ ಜೀವನದಲ್ಲಿ ಅಪ್ರಾಪ್ತಿ ಅನ್ನೋದು ಇಲ್ಲವೇ ಇಲ್ಲ. ಯಾವ ವಸ್ತುವಿನ, ಯಾವ ಗುಣದ, ಯಾವ ಶಕ್ತಿಯ ಕೊರತೆ ಇಲ್ಲ, ಅಪ್ರಾಪ್ತಿ ಇಲ್ಲ. सबके मन में अपने भाग्य की लिस्ट स्मृति में आ गई. ಎಲ್ಲರ ಮನಸ್ಸಲ್ಲಿ ತಮ್ಮ ಭಾಗ್ಯದ ಪಟ್ಟಿ ಏನಿದೆ ಅದು ನೆನಪಿಗೆ ಬಂದಿದೆ ಅಲ್ವಾ? ಸ್ಮೃತಿ ಮೇಲಾವ್ ದಿಲ್ ಕ್ಯಾ ಗೀತ ಗಾತಿ. ಸದಾ ನಿಮ್ಮ ಭಾಗ್ಯದ ಲಿಸ್ಟನ್ನು ನೆನಪಿಟ್ಕೊಳ್ಳಿ, ಸ್ಮೃತಿಯಲ್ಲಿ ತಂದ್ಕೊಳ್ಳಿ. ಆಗ ನಿಮ್ಮ ಹೃದಯ ಯಾವ ಹಾಡನ್ನು ಹೇಳ್ತದೆ? ವಾಹ ಭಾಗ್ಯ ವಿಧಾತ और ವಾಹ ಮೇರಾ ಭಾಗ್ಯ. ಆಗ ಹೃದಯ ಹಾಡ್ತದೆ ವಾಹ ಭಾಗ್ಯ ವಿಧಾತ ತಂದೆ ವಾಹ ಮತ್ತು ವಾಹ ನನ್ನ ಭಾಗ್ಯ ಅಂತ. इस श्रेष्ठ भाग्य की विशेषता
यही है एक भगवान द्वारा तीन संबंध की ಪ್ರಾಪ್ತಿ. ಈ ಭಾಗ್ಯದ ವಿಶೇಷತೆ ಆಗಿದೆ. ಒಬ್ಬ ಪರಮಾತ್ಮನಿಂದ ನಿಮಗೆ 3 ಸಂಬಂಧದ ಪ್ರಾಪ್ತಿಯಾಗಿದೆ. एक द्वारा एक में 3 संबंध, जो जीवन में विशेष संबंध गाए हुए. ಒಬ್ಬನಿಂದ ಒಬ್ಬನ ಮೂಲಕನೇ 3 ಸಂಬಂಧದ ಪ್ರಾಪ್ತಿ. ಲೌಕಿಕ ಜೀವನದಲ್ಲೂ ಕೂಡ ಆ 3 ಸಂಬಂಧಗಳಿಗೆ ವಿಶೇಷ ಸಂಬಂಧಗಳು ಅಂತ ಹೇಳಲಾಗ್ತದೆ. ಬಾಪ್, ಶಿಕ್ಷಕ್, ಸದ್ಗುರು. किसी को भी एक द्वारा 3 विशेष संबंध और प्राप्ति नहीं. ಲೌಕಿಕ ಪ್ರಪಂಚದಲ್ಲಿ ಒಬ್ಬರ ಮೂಲಕನೇ ತಂದೆ, ಶಿಕ್ಷಕ, ಸದ್ಗುರುವಿನ ಪ್ರಾಪ್ತಿ ಯಾರಿಗೂ ಆಗೋದಿಲ್ಲ. 3 ಸಂಬಂಧಗಳು ಒಬ್ಬರಿಂದನೇ ಸಿಗೋದಿಲ್ಲ. आप फलक से कहते हो हमारा बाप बाप भी है, शिक्षक भी है, तो सद्गुरु भी है. ಆದರೆ ನೀವು ಉತ್ಸಾಹದಿಂದ ಹೆಮ್ಮೆಯಿಂದ ಹೇಳ್ತೀರಿ, ನಮ್ಮ ತಂದೆ ಒಂದು ಕಡೆ ತಂದೆನೂ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರುನೂ ಆಗಿದ್ದಾರೆ. ಬಾಪ ದ್ವಾರ ಸರ್ವ ಖಜಾನೋಂ ಕಿ ಖಾನ್ ಪ್ರಾಪ್ತ है. ತಂದೆಯ ಮೂಲಕ ಸರ್ವ ಖಜಾನೆಗಳ ಗಣಿಯೇ ನಮಗೆ ಸಿಕ್ಕಿದೆ. ಖಜಾನೋಂ ಕಿ ಲಿಸ್ಟ್ ಭಿ ಸ್ಮೃತಿ में लाओ. ಹೇಗೆ ಭಾಗ್ಯದ ಲಿಸ್ಟನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಹೇಳಿದರು ಬಾಬಾ, ಹಾಗೆ ತಂದೆಯಿಂದ ಸಿಕ್ಕಿರುವ ಖಜಾನೆಗಳ ಲಿಸ್ಟನ್ನು ಕೂಡ ನೆನಪು ಮಾಡಿಕೊಳ್ಳ್ರಿ. ಕ್ಯಾ ಕ್ಯಾ ಖಜಾನಾ ಬಾಪ್ ದ್ವಾರ ಮಿಲ್ ಗಯಾ ಯಾ ಮಿಲ್ನಾ ಹೈ. ಯಾವ ಯಾವ ಖಜಾನೆಗಳು ನಿಮಗೆ ತಂದೆಯಿಂದ ಸಿಕ್ಕಿವೆ, ಈಗಾಗಲೇ ಸಿಕ್ಕಿವೆಯೋ ಅಥವಾ ಇನ್ನೂ ಸಿಗಬೇಕಾಗಿದೆಯೋ. ಕ್ಯಾ ಕಹೇಂಗೆ ಬಾಲಕ್ ಸೋ ಮಾಲಿಕ್ ಹೈ. ಈಗಾಗಲೇ ತಂದೆಯಿಂದ ನಿಮಗೆ ಸರ್ವ ಖಜಾನೆಗಳ ಪ್ರಾಪ್ತಿ ಆಗಿಬಿಟ್ಟಿದೆ. ಅಂದರೆ ನೀವು ತಂದೆಯ ಬಾಲಕ್ ಸೋ ಮಾಲಿಕ್ ಆಗಿದ್ದೀರಿ. शिक्षक द्वारा शिक्षा से श्रेष्ठ पद की प्राप्ति हो गई. वैसे भी देखा जाए दुनिया में सबसे श्रेष्ठ पद राज्य पद गाया जाता है, तो आप डबल राजे बन गए. ತಂದೆಯಿಂದ ಸರ್ವ ಖಜಾನೆಗಳ ಆಸ್ತಿ ಸಿಗ್ತಾ ಇದೆ. ಶಿಕ್ಷಕನಿಂದ ಅಥವಾ ಶಿಕ್ಷಕ ಕೊಡುವ ಶಿಕ್ಷಣದಿಂದ ನಿಮಗೆ ರಾಜ ಪದವಿ ಸಿಗ್ತಾ ಇದೆ. ಲೌಕಿಕ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡ ಪದವಿ, ಶ್ರೇಷ್ಠ ಪದವಿ ಅಂದರೆ ರಾಜ ಆಗುವ ಪದವಿ ಅಂತ ಹೇಳ್ತಾರೆ. तो आप तो डबल राजे बन गए. वर्तमान स्वराज्य अधिकारी और भविष्य में अनेक जन्म राज्य पद अधिकारी. ನೀವು ನೋಡಿದರೆ ಸಂಗಮ ಯುಗದಲ್ಲಿನೇ ಡಬಲ್ ರಾಜ ಆಗಿದ್ದೀರಿ. ಒಂದು ವರ್ತಮಾನದಲ್ಲಿ ಸ್ವರಾಜ್ಯ ಅಧಿಕಾರಿ और ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ರಾಜ್ಯ ಪದವಿಗೆ ಅಧಿಕಾರಿ ಆಗಿದ್ದೀರಿ. पढ़ाई एक जन्म की, वह भी छोटा सा जन्म, और पद की प्राप्ति अनेक जन्म, और राज्य भी अखंड अटल निर्विघ्न राज्य. ಕಲಿಯೋದು ಒಂದು ಜನ್ಮದಲ್ಲಿ ಸ್ವಲ್ಪ ಸಮಯ, ಪದವಿ ಪಡ್ಕೊಳ್ಳೋದು ಅನೇಕ ಜನ್ಮಗಳವರೆಗೆ ಅಖಂಡ ಅಟಲ ನಿರ್ವಿಘ್ನ ರಾಜ್ಯದ ಪ್ರಾಪ್ತಿ. अभी भी स्वराज्य अधिकारी ಬೇಫಿಕರ್ ಬಾದಶಾಹ. ಸಂಗಮ ಯುಗದಲ್ಲೂ ಕೂಡ ಸ್ವರಾಜ್ಯ ಅಧಿಕಾರಿ, ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಿ. जो बेफिक्र है वह हाथ उठाओ.
ಯಾರು ನಿಶ್ಚಿಂತ ಆಗಿದ್ದೀರಿ ಅವ್ರ ಕೈ ಎತ್ತಿರಿ ಅಂತ ಹೇಳ್ತಾರೆ ಬಾಬಾ. ಬೇಫಿಕರ್, ಥೋಡಾ ಭೀ ಫಿಕರ್ ನಹಿ ದೇಖನ. ಎಲ್ಲರೂ ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಾ? ಸ್ವಲ್ಪನೂ ಯಾವುದೇ ಪ್ರಕಾರದ ಚಿಂತೆ ಇರಬಾರದು. ಜಬ್ ಕೋಯಿ ಪಪೇಟ್ ಶೋ सामने आता है तो फिर फिक्र होती है. माया का पपेट शो सामने आता है ना. ಬಾಬಾ ಹೇಳ್ತಾರೆ, ಮಾಯೆಯ ಗೊಂಬೆ ಆಟ ಮುಂದೆ ಬಂದಾಗ ಏನಾದರೂ ನಿಮಗೆ ಚಿಂತೆ ಆಗ್ತದಾ? ಮಾಯೆ ಸೂತ್ರದ ಗೊಂಬೆಗಳನ್ನು ಆಡಿಸ್ತದೆ ನಿಮ್ಮ ಮುಂದೆ. ಆಗ ಏನಾದರೂ ಚಿಂತೆ ಆಗುತ್ತಾ? ನಹಿ ಹೋತ. ಥೋಡಾ ಥೋಡಾ ಚಿಂತಾ ಚಲ್ತಾ ಹೇ ಯಾ ನಹಿ. ಸ್ವಲ್ಪ ಆದರೂ ಚಿಂತನೆ ನಡೀತದಲ್ವಾ? ವೈಸೆ ಶ್ರೇಷ್ಠ ಭಾಗ್ಯ ಅಭಿ ಸೆ ಬೇಫಿಕರ್ ಬಾದಶಾಹ ಬನಾತಾ ಹೈ. ಆದರೆ ಮಾಯೆಯ ಕಾರ್ಟೂನ್ ಶೋ ನೋಡಿ ನೀವು ಚಿಂತೆ ಮಾಡಬಾರ್ದು. ಆ ಸಮಯದಲ್ಲೂ ಕೂಡ ಶ್ರೇಷ್ಠ ಭಾಗ್ಯದ ನೆನಪು ಮಾಡಿಕೊಳ್ತಾ ನಿಶ್ಚಿಂತ ಚಕ್ರವರ್ತಿಯಾಗಿ ಇರಬೇಕು. यह थोड़ी बहुत जो बातें आती है वह और ही आगे के लिए अनुभवी परिपक्व बनाने वाली है. ಪುರುಷಾರ್ಥದಲ್ಲಿ ಯಾವ ಸಣ್ಣ ಪುಟ್ಟ ವಿಷಯಗಳು, ಮಾತುಗಳು, ವಿಘ್ನಗಳು ಬರ್ತವೆ, ಅವುಗಳಿಂದ ನೀವು ಇನ್ನಿಷ್ಟು ಅನುಭವಿ ಆಗ್ತೀರಿ, ಪರಿಪಕ್ವ ಆಗ್ತೀರಿ. अभी तो सभी इन भिन्न भिन्न बातों के अनुभवी हो गए हो ना. घबराते तो नहीं है. ಈಗ ನೀವು ಭಿನ್ನ ಭಿನ್ನ ಸಮಸ್ಯೆಗಳು ಮತ್ತು ವಿಘ್ನಗಳ ಅನುಭವಿ ಆಗಿಬಿಟ್ಟಿದ್ದೀರಲ್ವ. ಈಗ ನೀವು ಹೆದರೋದಿಲ್ಲ ತಾನೆ. आराम से साक्षी की सीट पर बैठ यह पपेट शो देखो, कार्टून शो देखो. कुछ भी नहीं, ಕಾರ್ಟೂನ್. ಬಾಬಾ ಹೇಳ್ತಾರೆ, ಆರಾಮಾಗಿ ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ಕುಳಿತು ಮಾಯೆಯ ವ್ಯಂಗ್ಯ ಚಿತ್ರಗಳನ್ನು ನೋಡ್ರಿ, ಕಾರ್ಟೂನ್ ಶೋ ನೋಡ್ರಿ. ಅಭಿ ತೋ ಮಜಬೂತ್ ಹೋ ಗಯೇನ ಯಾ ಕಭಿ ಕಭಿ ಘಬರಾತೆ ಹೋ. ಈಗ ನೋಡಿ ನೋಡಿ ನೀವು ಗಟ್ಟಿಯಾಗಿದ್ದೀರಿ ತಾನೆ, ಅಥವಾ ಒಮ್ಮೊಮ್ಮೆ ಮತ್ತೆ ಭಯ ಪಡ್ತೀರಾ? ಯಾ ಕಾಗಜ್ ಕಾ ಶೇರ್ ಬನ್ಕರ್ ಆತೆ ಹೈ, ಕಾಗಜ್ ಕಾ ಲೇಕಿನ್ ಶೇರ್ ಬನ್ಕೆ ಆತೆ. ಮಾಯೆ ಕಾಗದದ ಹುಲಿಯಾಗಿ ಬರ್ತದೆ. ನೋಡಿದರೆ ಕಾಗದ, ಆದರೆ ರೂಪ ನೋಡಿದರೆ ಹುಲಿಯ ರೂಪ ಕಾಣಿಸ್ತದೆ. ಅಭಿ ಸಮಯ ಪ್ರಮಾಣ ಅನುಭವಿ ಮೂರತ್ ಬನ್ समय को, प्रकृति को, माया को चैलेंज करो. आओ हम विजयी है. ಬಾಬಾ ಹೇಳ್ತಾರೆ, ಸಮಯದ ಅನುಸಾರವಾಗಿ ನೀವೀಗ ಅನುಭವಿ ಮೂರ್ತಿಯಾಗಬೇಕು. ಅನುಭವಿ ಮೂರ್ತಿಯಾಗಿ ಸಮಯ, ಪ್ರಕೃತಿ, ಮಾಯೆಗೆ ಚಾಲೆಂಜ್ ಮಾಡಬೇಕು, ಆಹ್ವಾನಿಸಬೇಕು, ಹೇಳಬೇಕು, ಬನ್ನಿ ನಾವು ಈಗ ವಿಜಯಿಯಾಗಿದ್ದೇವೆ. ವಿಜಯಿ ಕಿ ಚಾಲೆಂಜ್ ಕರು. ನಾವು ಕಲ್ಪದ ವಿಜಯಿ ಆತ್ಮರು. ಯಾರೂ ನಮ್ಮನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ರಿ. बीच बीच में खांसी आ रही, आज बाजा थोड़ा खराब है, मिलना तो है ना. ಈ ಮುರುಳಿ ನುಡಿಸುವಾಗ ಗುಲ್ಜಾರ್ ದಾದಿಯವರಿಗೆ ಮಧ್ಯ ಮಧ್ಯದಲ್ಲಿ ಕೆಮ್ಮು ಬರ್ತಿತ್ತು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇವತ್ತು ಈ ವಾದ್ಯ ಸರಿ ಇಲ್ಲ, ಸರಿಯಾಗಿ ಬಾರಿಸ್ಲಿಕ್ಕೆ ಆಗ್ತಿಲ್ಲ. ಆದರೂ ಕೂಡ ಇವರ ಧ್ವನಿಯಿಂದಲೇ ನಾನು ಮಕ್ಕಳ ಮಿಲನ ಮಾಡಬೇಕಾಗಿದೆ. ಇವರ ಮೂಲಕನೇ ನಾನು ಮಿಲನ
ಮಾಡಬೇಕಾಗಿದೆ. बाप दादा के पास 2 ग्रुप ಬಾರ್ ಬಾರ್ ಆತೆ. ಬಾಬಾ ಹೇಳ್ತಾರೆ, ನನ್ನ ಹತ್ತಿರ 2 ತಂಡದವರು ಆಗಾಗ ಬರ್ತಾನೆ ಇರ್ತಾರೆ. एक प्रकृति और माया. एक यह समय प्रकृति और माया. माया समझ गई है हमारा राज्य जाने वाला है. ಬಾಬಾ ಹೇಳ್ತಾರೆ, ಒಂದು ಸಮಯ, ಪ್ರಕೃತಿ ಮತ್ತು ಮಾಯೆ ಬಂದು ಬಾಬಾವ್ರಿಗೆ ಹೇಳ್ತಿರ್ತಾರಂತೆ, ನಾವು ತಯಾರಿದ್ದೀವಿ ಅಂತ. ಒಂದು ತಂಡದಲ್ಲಿ ಯಾರಿದ್ದಾರೆ? ಸಮಯ, ಪ್ರಕೃತಿ, ಮಾಯೆ. ಮಾಯೆ ಹೇಳ್ತದಂತೆ, ನನ್ನ ರಾಜ್ಯ ಅಂತೂ ಈಗ ಹೋಗಲಿದೆ. और दूसरा ग्रुप है एडवांस पार्टी. ಎರಡನೇ ತಂಡ ಅಂದರೆ ಅಡ್ವಾನ್ಸ್ ಪಾರ್ಟಿಯ ಆತ್ಮರು. दोनों ग्रुप डेट पूछ रहे. ಪ್ರಕೃತಿ, ಸಮಯ ಮತ್ತು ಮಾಯೆ ಜೊತೆಗೆ ಅಡ್ವಾನ್ಸ್ ಪಾರ್ಟಿಯವರು ಬಾಬಾವ್ರಿಗೆ ಡೇಟ್ ಕೇಳ್ತಾ ಇದ್ದಾರೆ. ಫಾರಿನ್ में तो 1 साल पहले डेट फिक्स करते हो ना, और यहाँ 6 मास पहले. भारत में फास्ट जाते, 15 दिन में भी कोई प्रोग्राम की डेट हो जाती. ವಿದೇಶದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ 1 ವರ್ಷ ಮುಂಚಿನಿಂದಲೇ ತಾರೀಖನ್ನು ಫಿಕ್ಸ್ ಮಾಡ್ತಾರೆ. ಭಾರತದಲ್ಲಿ 6 ತಿಂಗಳು ಮುಂಚಿನಿಂದ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಭಾರತದಲ್ಲಿ ಸ್ವಲ್ಪ ತೀವ್ರಗತಿಯಿಂದ ಕಾರ್ಯಕ್ರಮಗಳ ತಯಾರಿ ಮಾಡ್ತಾರೆ. 15 ದಿನದ ಒಳಗೇನೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಿದ್ಧ ಮಾಡಿ ಆ ಕಾರ್ಯಕ್ರಮ ಮಾಡಿ ತೋರಿಸ್ತಾರೆ. तो समाप्ति, संपन्नता, बाप के समान बनने की डेट कौन सी? वह बाप दादा से पूछते. ಹೀಗೆ ಅಡ್ವಾನ್ಸ್ ಪಾರ್ಟಿಯವರು, ಸಮಯ, ಪ್ರಕೃತಿ, ಮಾಯೆ ಎಲ್ಲರೂ ಕೇಳ್ತಾ ಇದ್ದಾರೆ. ಬಾಬಾ ಸಮಾಪ್ತಿ, ಸಂಪನ್ನತೆ ಮತ್ತು ತಂದೆಯ ಸಮಾನ ಆಗುವ ಡೇಟ್ ಯಾವುದಾಗಿದೆ? ವಹ ಬಾಪ್ ದಾದಾ ಸೆ ಪೂಛತೆ. ಅವರೆಲ್ಲರೂ ಇದನ್ನು ಬಾಪ್ ದಾದಾರವರಿಗೆ ಕೇಳ್ತಾರೆ. यह डेट अभी आप ब्राह्मणों को फिक्स करनी हो सकती है. ಈ ಡೇಟನ್ನು ಬಾಬಾ ಹೇಳ್ತಾರೆ, ನಾನಲ್ಲ, ನೀವೆಲ್ಲ ಬ್ರಾಹ್ಮಣರು ಸೇರಿ ಫಿಕ್ಸ್ ಮಾಡಬೇಕು. डेट फिक्स हो सकती है. पांडव बोलो, तीनों ही बोलो. निर्वैर भाई, रमेश भाई, ब्रजमोहन भाई से पूछ रहे. ಬಾಬಾ ಈ ತ್ರಿಮೂರ್ತಿ ಅಣ್ಣಂದಿರನ್ನು ಕೇಳ್ತಾ ಇದ್ದಾರೆ. ನಿರ್ವೈರ್ ಭಾಯಿ, ರಮೇಶ್ ಭಾಯಿ, ಬ್ರಜಮನ್ ಭಾಯಿ, ಆ 3 ಜನರಿಗೆ ಬಾಬಾ ಕೇಳ್ತಾ ಇದ್ದಾರೆ, ಸಮಾಪ್ತಿಯ ಡೇಟನ್ನು ಫಿಕ್ಸ್ ಮಾಡಿದ್ದೀರಾ? ಫಿಕ್ಸ್ हो सकती है कि अचानक होनी. ड्रामा में फिक्स है, लेकिन उसको प्रैक्टिकल में लाना है या नहीं, वह क्या बताओ. ಆಗ 3 ಜನ ಹೇಳಿದರು, ಬಾಬಾ ಸಮಾಪ್ತಿಯ ಡೇಟು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ನಾಟಕದಲ್ಲಿ ಫಿಕ್ಸ್ ಆಗಿದೆ ನಿಜ, ಆದರೆ ಅದನ್ನು ನೀವು ಪ್ರತ್ಯಕ್ಷದಲ್ಲಿ ಯಾವಾಗ ಮಾಡ್ತೀರಿ? बताओ, होनी है या अचानक होगा? डेट फिक्स होगी? पहली लाइन वाले बताओ.
जो कहते हैं ड्रामा को प्रैक्टिकल लाने के लिए मन में डेट का संकल्प करना पड़ेगा, वह हाथ उठाओ. ಮತ್ತೆ ಬಾಬಾ ಮುಂದೆ ಕೊಡ್ತಿರುವಂಥ ಮಕ್ಕಳನ್ನು, ಮಹಾರಥಿಗಳನ್ನು ಕೇಳ್ತಾ ಇದ್ದಾರೆ, ನೀವು ಸಮಾಪ್ತಿಯ ಡೇಟನ್ನು ಫಿಕ್ಸ್ ಮಾಡ್ತೀರಾ? ಡ್ರಾಮಾದಲ್ಲಿ ಇರುವ ಡೇಟನ್ನು ನೀವು ಪ್ರತ್ಯಕ್ಷದಲ್ಲಿ ತರಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡಿರಿ, ಅದರ ಬಗ್ಗೆ ಸಂಕಲ್ಪ ಮಾಡಿರಿ. ಈ ಥರ ಯಾರು ಮಾಡ್ತೀರಿ ಅವರೆಲ್ಲರೂ ಕೈ ಎತ್ತಿರಿ ಅಂತ ಹೇಳ್ತಿದ್ದಾರೆ ಬಾಬಾ. करना पड़ेगा, यह नहीं उठा रहे. अचानक होगी, डेट फिक्स कर सकते हैं. पीछे वालों ने समझ लिया अचानक होना है, यह राइट है, लेकिन अपने को तैयार करने के लिए लक्ष्य जरूर रखना पड़ेगा. ವಿನಾಶದ ಸಮಯ ಅಥವಾ ಡೇಟ್ ಅಂತೂ ಅಚಾನಕ್ಕಾಗಿಯೇ ಬರಲಿದೆ ನಿಜ. ಆದರೆ ಅಚಾನಕ್ಕಾಗಿ ಬರುವ ಮೊದಲೇ ನೀವೆಲ್ಲರೂ ಸಂಪೂರ್ಣ ಆಗುವ ಗುರಿಯನ್ನು ಇಟ್ಕೊಳ್ಬೇಕು, ತಯಾರಿ ಮಾಡಬೇಕು. ಬಿನಾ ಲಕ್ಷ್ಯಕ್ಕೆ ಸಂಪನ್ನ बनने में अलबेलापन आ जाता है. ಸಂಪನ್ನ ಆಗುವ ಗುರಿ, ಸಂಪೂರ್ಣ ಆಗುವ ಗುರಿಯನ್ನು ಇಟ್ಟುಕೊಂಡು ಪುರುಷಾರ್ಥ ಮಾಡಿದರೆ ಆ ಡೇಟ್ ಏನಿದೆ ಪ್ರತ್ಯಕ್ಷ ಆಗ್ತದೆ. ಗುರಿ ಇಲ್ಲದೆ ನೀವು ಹಾಗೇ ಕೂತ್ಕೊಟ್ರೆ ಸಂಪನ್ನ ಆಗುವಂಥ ಪುರುಷಾರ್ಥದಲ್ಲಿ ಹುಡುಗಾಟಿಕೆ ಮಾಡ್ತೀರಿ. आप देखो, जब डेट फिक्स करते हो तभी सफलता मिलती है. कोई भी प्रोग्राम की डेट फिक्स करते हो ना, बनना ही है, यह संकल्प तो करना पड़ेगा या नहीं? क्या ड्रामा में आपे ही हो जाएगा? पहली लाइन वाले बताओ. ಬಾಬಾ ಹೇಳ್ತಾರೆ, ಯಾವುದೇ ಒಂದು ಕಾರ್ಯಕ್ರಮದ ಡೇಟನ್ನು ನಿಗದಿ ಮಾಡಿದಾಗ ಆ ಕಾರ್ಯಕ್ರಮದ ತಯಾರಿ ಮಾಡ್ತೀರಿ, ಆಗ ಆ ಕಾರ್ಯಕ್ರಮ ಸಫಲ ಆಗ್ತದೆ. ಹಾಗೆ ಡ್ರಾಮನೇ ಆ ಡೇಟನ್ನು ಫಿಕ್ಸ್ ಮಾಡಲಿ ಅಂದರೆ ನಿಮ್ಮ ಪುರುಷಾರ್ಥದಲ್ಲಿ ತೀವ್ರಗತಿ ಬರೋದಿಲ್ಲ. ಅದಕ್ಕಾಗಿ ನೀವೇ ಒಂದು ಡೇಟನ್ನು ಫೈನಲ್ ಮಾಡಬೇಕು. प्रेम बहन सुनाओ, करना पड़ेगाನ. ಡ್ರಾಮನೇ ಮಾಡಲಿ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ನಾವೇ ಒಂದು ಡೇಟನ್ನು ಫಿಕ್ಸ್ ಮಾಡೋದು, ಯಾವುದನ್ನು ಮಾಡಬೇಕು? ಜಯಂತಿ ಬೆಹನ್ ಅವರಿಗೆ ಬಾಬಾ ಕೇಳ್ತಾ ಇದ್ದಾರೆ, ಡೆಹ್ರಾಡೂನ್ನಿಂದ ಬಂದಂಥ ಪ್ರೇಮ್ ಬೆಹನ್ಜಿಗೆ ಕೇಳ್ತಾ ಇದ್ದಾರೆ, ಕಬ್ ಹೋಗಿ अंत में होगी, जब समय आ जाएगा, समय संपन्न बनाएगा या आप समय को समीप लाएंगे? ನೀವು ಮೊದಲೇ ತಯಾರಿ ಮಾಡಿಕೊಂಡು ಸಮಯವನ್ನು ಸಂಪನ್ನ ಮಾಡ್ತೀರಾ ಅಥವಾ ಸಮಯನೇ ಬಂದು ನಿಮಗೆ ಪಾಠ ಕಲಿಸಿ ಸಂಪನ್ನ ಮಾಡಬೇಕು? बाप दादा ने देखा स्मृति में ज्ञान रहता है, नशा भी रहता है, निश्चय भी रहता है, लेकिन अभी एडिशन चाहिए. ಸಮಯ ಬರುವ ಮೊದಲೇ ನೀವು ಸಿದ್ಧತೆ ಮಾಡಿಕೊಂಡ್ರೆ, ತಯಾರಾಗಿ ಬಿಟ್ಟರೆ ನಿಮಗೆ ಹೆಚ್ಚಿನ ಫಲ ಸಿಗ್ತದೆ. ಸಮಯ ಶಿಕ್ಷಕ ಆಗಿ ನಿಮಗೆ ಪಾಠ ಕಲಿಸಿದಾಗ ಅರ್ಧ ಫಲ ಸಮಯಕ್ಕೆ ಹೋಗ್ತದೆ. 100% ಸಫಲತೆಯ ಫಲ ನಿಮಗೆ ಸಿಗೋದಿಲ್ಲ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಈಗ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ, ನಿಮ್ಮಲ್ಲಿ ನಶೆಯೂ ಇದೆ,
ನಿಶ್ಚಯನೂ ಇದೆ. ಆದರೆ ಒಂದನ್ನು ನೀವು ಸೇರಿಸಬೇಕು. ವಹ ನಿಶ್ಚಯ ನಶಾ ಚಲನ್ ಔರ್ ಚೆಹರೆ ಸೆ ದಿಖಾಯಿ ದೆ. ನಿಮ್ಮಲ್ಲಿ ಏನು ನಶೆ ಇದೆ, ನಿಶ್ಚಯ ಇದೆ, ಅದು ನಿಮ್ಮ ವರ್ತನೆಯಲ್ಲಿ ಮತ್ತು ನಿಮ್ಮ ಚೆಹರೆಯಿಂದ ಕಾಣಿಸಬೇಕು. बुद्धि में याद सब रहता है, स्मृति में भी आता है, लेकिन अब स्वरूप में आप. ಬುದ್ಧಿಯಲ್ಲಿ ನಿಮಗೆ ಎಲ್ಲವೂ ನೆನಪಿದೆ, ಆದರೆ ಅದನ್ನು ಸ್ವರೂಪದಲ್ಲಿ ತರಬೇಕು. जब साधारण रूप में भी कोई बड़े ऑक्यूपेशन वाला साहूकार का बच्चा एजुकेटेड है तो उसकी चलन से दिखाई पड़ता है कि यह कुछ है. उनका कुछ न कुछ न्यारापन दिखाई देता है. तो इतना बड़ा भाग्य वर्षा भी है, पढ़ाई और पद भी है, स्वराज्य तो अभी भी है ना, प्राप्तियाँ भी सब है, लेकिन चलन और चेहरे से भाग्य का सितारा मस्तक में चमकता हुआ दिखाई दे, वह अभी एडिशन चाहिए. ಬಾಬಾ ಹೇಳ್ತಾರೆ, ಹೊರಗಿನ ಪ್ರಪಂಚದ VIP ಗಳು, ಶ್ರೀಮಂತರು, ಅಧಿಕಾರಿಗಳು ನಡೆಯುವಾಗ ಮಾತಾಡುವಾಗಲೇ ಗೊತ್ತಾಗ್ತದೆ ಅವರು VIP ಆಗಿದ್ದಾರೆ, ರಾಯಲ್ ಪರಿವಾರದ ಜನ ಆಗಿದ್ದಾರೆ. ಅವರಲ್ಲಿ ಒಂದು ಭಿನ್ನತೆ ಕಾಣಿಸ್ತದೆ. ಹಾಗೆ ನೀವು ಮಕ್ಕಳು ಪರಮಾತ್ಮನ ಮಕ್ಕಳು, ಇಂಥ ದೊಡ್ಡ ಭಾಗ್ಯದ ಅಧಿಕಾರಿಗಳು. ತಂದೆಯಿಂದ ನಿಮಗೆ ಭಾಗ್ಯ ಸಿಕ್ಕಿದೆ, ಆಸ್ತಿ ಸಿಕ್ಕಿದೆ, ಶಿಕ್ಷಣ ಸಿಕ್ಕಿದೆ ಮತ್ತು ಪದವಿನೂ ಸಿಗ್ತಾ ಇದೆ. ಇವತ್ತಿಗೂ ನೀವು ಸ್ವರಾಜ್ಯ ಅಧಿಕಾರಿಯಾಗಿದ್ದೀರಿ. ಈ ಜನ್ಮದಲ್ಲಿ ನಿಮಗೆ ಎಲ್ಲ ರೀತಿಯ ಪ್ರಾಪ್ತಿಗಳು ಸಿಕ್ಕಿವೆ. ಅಂದ ಮೇಲೆ ನಿಮ್ಮ ಚೆಹರೆಯ ಮೇಲೆ, ನಿಮ್ಮ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುವ ರೂಪದಲ್ಲಿ ಕಾಣಿಸಬೇಕು. ನಿಮ್ಮ ವರ್ತನೆಯಲ್ಲಿ ಆ ಒಂದು ಖುಷಿ ಮತ್ತು ಹೊಳಪು ಕಾಣಿಸಬೇಕು. ಇದನ್ನು ಈಗ ನೀವು ಸೇರಿಸಿಕೊಳ್ಳಿರಿ. आप लोगों को आप श्रेष्ठ भाग्यवान आत्माओं द्वारा यह अनुभव होना चाहिए. चाहिए नहीं, होना है कि यह हमारे इष्ट देव है, इष्ट देवियाँ हैं, यह हमारे. ನೀವು ಭಾಗ್ಯವಾನ ಆತ್ಮರ ಮೂಲಕ ಭಕ್ತರಿಗೆ ಅನುಭವ ಆಗಬೇಕು. ಇವರೇ ನಮ್ಮ ಇಷ್ಟ ದೇವತೆಗಳು, ಇಷ್ಟ ದೇವಿಯರು. जैसे ब्रह्मा बाप में साधारण तन में होते भी आदि के समय भी ब्रह्मा बाप में क्या दिखाई देता था, कृष्ण दिखाई देता था ना. ಹೇಗೆ ಬ್ರಹ್ಮ ಬಾಬೋರಿಗೆ ಸಾಧಾರಣ ತನದಲ್ಲಿ ನೋಡುವಂಥವ್ರಿಗೂ ಕೂಡ ಬ್ರಹ್ಮನ ಸ್ಥಳದಲ್ಲಿ ಕೃಷ್ಣ ಕಾಣಿಸ್ತಿದ್ರು. ಬ್ರಹ್ಮ ಬಾಬಾ ಕಾಣಿಸ್ತಿರ್ಲಿಲ್ಲ, ಆ ಜಾಗದಲ್ಲಿ ಅವರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗ್ತಿತ್ತು. ಆದಿ ವಾಲೋं को अनुभव है ना, जैसे आदि में ब्रह्मा बाप द्वारा कृष्ण दिखाई देता था, ऐसे लास्ट में क्या दिखाई देता था. ಯಜ್ಞದ ಆದಿಯಲ್ಲಿ ಬ್ರಹ್ಮ ಬಾಬೋರ ಮೂಲಕ ಎಲ್ಲರಿಗೂ ಕೃಷ್ಣನ ದರ್ಶನ ಆಗ್ತಿತ್ತು ಮತ್ತು ಬ್ರಹ್ಮ ಬಾಬನ ಪುರುಷಾರ್ಥದ ಕೊನೆ ಸಮಯದಲ್ಲಿ ಏನು ಕಾಣಿಸ್ತಿತ್ತು, ಅವ್ಯಕ್ತ ರೂಪ ದಿಖಾಯಿ ದೇತಾ ಥಾ.
ಸೂಕ್ಷ್ಮ ಅವ್ಯಕ್ತ ಫರಿಶ್ತಾ ರೂಪ ಕಾಣಿಸ್ತಿತ್ತು. चलन में चेहरे में दिखाई देता था. अभी बाप दादा विशेष निमित्त बच्चों को यह होमवर्क दे रहा है कि अभी ब्रह्मा बाप समान ಅವ್ಯಕ್ತ ರೂಪ दिखाई दे. ಹಾಗೆಯೇ ಇವತ್ತು ಬಾಪ್ ದಾದಾರವರು ವಿಶೇಷವಾಗಿ ನಿಮಿತ್ತ ಆತ್ಮರಿಗೆ ಹೋಮ್ ವರ್ಕ್ ಕೊಡ್ತಾ ಇದ್ದಾರೆ. ಮಕ್ಕಳೇ, ನೀವು ಕೂಡ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಆಗ್ರಿ. ನಿಮ್ಮ ಮೂಲಕನೂ ನಿಮ್ಮ ಅವ್ಯಕ್ತ ಸ್ವರೂಪ ಕಾಣಿಸಲಿ. चलन और चेहरे से कम 108 माला के दाने तो दिखाई देवे. 108 ಜನ ವಿಜಯಿ ರತ್ನಗಳು ಏನಿದ್ದೀರಿ, ಅವರ ವರ್ತನೆ ಮತ್ತು ಚೆಹರೆಯಿಂದ ಅವ್ಯಕ್ತ ಸ್ವರೂಪದ ಸಾಕ್ಷಾತ್ಕಾರ, ಫರಿಶ್ತಾ ಸ್ವರೂಪದ ಸಾಕ್ಷಾತ್ಕಾರ ಈಗ ಭಕ್ತರಿಗೆ ಕಾಣಿಸಬೇಕು. बाप दादा नाम नहीं चाहते, नाम नहीं बताते. 108 कौन है, लेकिन उनकी चलन और चेहरा स्वतः ही प्रत्यक्ष. ಬಾಬೋರು ಯಾರ ಹೆಸರನ್ನೂ ಕೂಡ ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಯಾರೆಲ್ಲರೂ 108ರ ಮಾಲೆಯಲ್ಲಿ ಬರಲಿಕ್ಕೆ ತಯಾರಾಗಿದ್ದೀರಿ, ಅವರ ಮೂಲಕ ಅವರ ಚಲನೆಯಿಂದ ಚೆಹರೆಯಿಂದ ಅವ್ಯಕ್ತ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದೆ, ಆಗಬೇಕು. यह होमवर्क बाप दादा बच्चों को विशेष दे रहा है. अच्छा कितना समय चाहिए. ಈ ಒಂದು ಹೋಮ್ ವರ್ಕನ್ನು ಬಾಬೋರು ಮಕ್ಕಳಿಗೆ ವಿಶೇಷವಾಗಿ ಕೊಡ್ತಾ ಇದ್ದಾರೆ. ಇದನ್ನು ಪೂರ್ಣ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳ್ತಾ ಇದ್ದಾರೆ. ऐसे नहीं समझना जो पीछे आए हैं. टाइम की बात नहीं. कोई समझे हमको तो थोड़ा वर्ष ही हुआ है. कोई भी लास्ट सो फास्ट, फास्ट सो फर्स्ट जा सकता है. यह भी बाप दादा की चैलेंज है. कर सकते. ನಾವು ಕೊನೆಗೆ ಬಂದಿದ್ದೀವಿ ಅಂತ ಯಾರು ವಿಚಾರ ಮಾಡಬೇಡಿ. ಕೊನೆಗೆ ಬಂದವರು ಕೂಡ ತೀವ್ರಗತಿಯಿಂದ ಪುರುಷಾರ್ಥ ಮಾಡಿ ಈ ಹೋಮ್ ವರ್ಕನ್ನು ಮಾಡಬಹುದು. ಬಾಪ್ ದಾದಾರವರ ಸಮಾನ ಅವ್ಯಕ್ತ ಸ್ವರೂಪದ ಫರಿಶ್ತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಬಹುದು. यह भी बाप दादा की चैलेंज है. कर सकते हो. कोई भी कर सकते. लास्ट वाला भी हो सकता है. सिर्फ लक्ष्य पक्का रखो. करना ही है, होना ही है. ಕೊನೆಗೆ ಬಂದಂಥ ಮಕ್ಕಳು ಕೂಡ ಲಾಸ್ಟ್ ಸೋ ಫಾಸ್ಟಾಗಿ ಪುರುಷಾರ್ಥ ಮಾಡಿ ಈ ಕೆಲಸವನ್ನು ಮಾಡಿ ತೋರಿಸ್ಬೋದು. ಕೇವಲ ನಿಮ್ಮ ಗುರಿ ಅಥವಾ ಲಕ್ಷ್ಯ ಪಕ್ಕಾ ಇರಬೇಕು. ಡಬಲ್ ಫಾರಿನರ್ಸ್ ಹಾತ್ ಉಠಾओ. ಡಬಲ್ ಫಾರಿನರ್ಸ್ ಡಬಲ್ ಚಾನ್ಸ್ ಲೇಂಗೆನ. ಡಬಲ್ ವಿದೇಶಿ ಮಕ್ಕಳು ನೀವು ಕೈ ಎತ್ತಿರಿ. ನಿಮಗೆ ಡಬಲ್ ಅವಕಾಶ ಸಿಕ್ಕಿದೆ. बाप दादा नाम नहीं अनाउंस करेगा, लेकिन उनका चेहरा बताएगा यह है, यह है. ಬಾಬಾ ಹೇಳ್ತಾರೆ, ಡಬಲ್ ವಿದೇಶಿ ಮಕ್ಕಳಲ್ಲಿಯೂ ಕೂಡ 108ರ ಮಾಲೆಯಲ್ಲಿ ಬರುವಂಥ ವಿಜಯಿ ರತ್ನಗಳು ಇದ್ದಾರೆ, ಮಕ್ಕಳೂ ಇದ್ದಾರೆ. ಬಾಬಾ ಹೆಸರು ಹೇಳೋದಿಲ್ಲ, ಆದರೆ ಆ ಮಕ್ಕಳ ಚೆಹರೆನೇ ಹೇಳ್ತದೆ. ಅವರಲ್ಲಿ ಅಷ್ಟೊಂದು ಧೈರ್ಯ ಇರ್ತದೆ ಅಂತ ಹೇಳ್ತಾರೆ ಬಾಬಾ. अगर हिम्मत है तो हाथ उठाओ. पीछे वाले भी उठा सकते. जो ओटे सो अर्जुन.
ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಆ ಒಂದು ಸಾಹಸ ಇದೆ ಅಂದರೆ ಕೈ ಎತ್ತಿರಿ. ನೀವು 108ರ ಮಾಲೆಯಲ್ಲಿ ಬರಬಹುದು. ಇಲ್ಲಿ ಯಾರು ಮೊದಲು ಓಡ್ತಾರೋ ಅವರೇ ಮೊದಲು अर्जुन ಆಗ್ತಾರೆ. बाप दादा रिजल्ट देखने के लिए कि क्या क्या पुरुषार्थ कर रहे हैं, रिजल्ट देखने के लिए 6 मास दे रहे. ಈಗಿಂದ ನೀವು ಪುರುಷಾರ್ಥ ಶುರು ಮಾಡಿರಿ. ನಿಮ್ಮ ರಿಸಲ್ಟನ್ನು ನಾನು 6 ತಿಂಗಳ ನಂತರ ನೋಡ್ತೀನಿ. 6 मास रिजल्ट देखेंगे फिर फाइनल करेंगे. 6 ಮಾಸಗಳವರೆಗೆ ರಿಸಲ್ಟನ್ನು ನೋಡ್ತೀನಿ. ನಂತರ 108ರ ಮಾಲೆಯಲ್ಲಿ ಬರೋರು ಯಾರು ಅಂತ ಫೈನಲ್ ಮಾಡ್ತೀನಿ. क्योंकि देखा जाता है अभी समय की रफ्तार तेज जा रही है. रचना को तेज नहीं जाना चाहिए, रचता को तेज होना चाहिए. अभी थोड़ा फास्ट करो, उड़ो अभी. ಬಾಬಾ ಹೇಳ್ತಾರೆ, ರಚನೆ ಆದಂಥ ನಿಮ್ಮ ಸಮಯ, ಪ್ರಕೃತಿ, ಮಾಯೆ ಅವರು ಮುಂದೆ ಹೋಗಬಾರ್ದು. ರಚಯಿತನಾದಂತಹ ಮಾಸ್ಟರ್ ರಚಯಿತ ಆಗಿರುವಂತಹ ನೀವು ಮಕ್ಕಳು ನಿಮ್ಮ ರಚನೆಯ ವೇಗದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಓಡಬೇಕು, ಹಾರಬೇಕು. ಚಲ್ ರಹೇ ಹೇ ನಹಿ ಉಡ ರಹೇ. ಈಗ ನಡೀತಾ ಹೋದರೆ ಗುರಿ ತಲುಪಲಿಕ್ಕೆ ಆಗೋದಿಲ್ಲ. ಈಗ ಹಾರುತ್ತಾ ಹೋಗ್ರಿ, ಹಾರಲಿಕ್ಕೆ ಕಲೀರಿ. जवाब में बहुत अच्छे अच्छे जवाब देते हैं कि हम ही तो है ना, और कौन होगा. 108ರ ಮಾಲೆಯಲ್ಲಿ ಬರೋರು ಯಾರು ಅಂತ ಕೇಳಿದಾಗ ನಾವೇ ನಾವೇ ಅಂತ ಹೇಳ್ತೀರಿ. ಅದನ್ನು ಕೇಳಿ ಬಾಬವ್ರಿಗೆ ಖುಷಿ ಆಗ್ತದೆ. ಲೇಕಿನ್ ಅಬ್ ಲೋಗ್ ಜೋ ಆತ್ಮಾಯೇ ಹೇ ನಾ ವಹ ಕುಚ್ ದೇಖನಾ ಚಾಹತೆ. ಆದರೆ ನಾವೇ ನಾವೇ ಅಂತ ಹೇಳೋದ್ರಿಂದ ಇವತ್ತು ಯಾರು ಕೇಳಲಿಕ್ಕೆ ತಯಾರಿಲ್ಲ. ಇವತ್ತು ನಿಮ್ಮನ್ನು ನೋಡಲಿಕ್ಕೆ ಬಯಸ್ತಾರೆ ಜನ. आप बच्चे जब सेवा में निकले थे तो बच्चों से भी साक्षात्कार होते थे. अभी सेवा और स्वरूप दोनों तरफ अटेंशन चाहिए. तो क्या सुना, अब साक्षात्कार मूर्त बनो, साक्षात ब्रह्ಮ बाप समान बनो. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಪ್ರತ್ಯಕ್ಷತೆ ಆಗಬೇಕಾದ್ರೆ ನೀವು ಮಕ್ಕಳು ಸಾಕ್ಷಾತ್ಕಾರ ಮೂರ್ತಿಯಾಗ್ರಿ. ಸೇವೆಯ ಜೊತೆ ಜೊತೆಗೆ ಅವ್ಯಕ್ತ ಸ್ವರೂಪದ ಅನುಭವ ಮಾಡಿಸಿರಿ. साक्षात ब्रह्मा ತಂದೆಯ समान ಆಗ್ರಿ. अच्छा, आज नए नए बच्चे भी बहुत आए हैं. अपने स्नेह की शक्ति से सभी पहुँच गए हो. इसलिए बाप दादा विशेष जो नए नए बच्चे आए हैं उन्हों को हर एक के नाम सहित पदम गुणा मुबारक दे रहे. साथ में वरदाता वरदान दे रहे. सदा ब्राह्मण जीवन में जीते रहो, उड़ते रहो. ಇವತ್ತು ಹೊಸ ಹೊಸ ಮಕ್ಕಳು ಬಹಳ ಜನ ಬಂದಿದ್ದೀರಿ. ಪರಮಾತ್ಮನ ಸ್ನೇಹದ ಶಕ್ತಿಯೇ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದೆ. ಆದ್ದರಿಂದ ಬಂದಂಥ ಎಲ್ಲ ಹೊಸ ಹೊಸ ಮಕ್ಕಳಿಗೆ ಬಾಬವರು ನಾಮ ಸಹಿತವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವರದಾತ ಆಗಿ ಸದಾ ಬ್ರಾಹ್ಮಣ ಜೀವನದಲ್ಲಿ ಜೀವಿತ ಆಗಿ ಇರಿ, ಸದಾ ಹಾರ್ತಾ ಇರಿ ಎಂಬ ವರದಾನ ಕೊಡ್ತಾ ಇದ್ದಾರೆ. ಸೇವಾ ಕಾ ಟರ್ನ್
पंजाब का है। ಈ ಮಿಲನದ ಸಮಯದಲ್ಲಿ ಸೇವೆಗೆ ಪಂಜಾಬ್ ಜೋನಿನ ಎಲ್ಲ ಸೋದರ ಸೋದರಿಯರು ಮಧುಬನಕ್ಕೆ ಬಂದಿದ್ದರು. बहुत अच्छा, यह भी विधि अच्छी बनाई है. हर जोन को चांस मिलता है. एक तो यज्ञ सेवा द्वारा एक एक कदम में पदम गुणा कमाई जमा हो जाती है, क्योंकि मेजॉरिटी कोई भी कर्म करते यज्ञ सेवा याद रहती. यज्ञ सेवा याद आने से यज्ञ रचता बाप तो याद आता ही है. ಒಂದೊಂದು ಜೋನಿಗೆ ಸೇವೆಯ ಅವಕಾಶ ಕೊಡುವಂತಹ ಈ ಪದ್ಧತಿ ಏನಿದೆ ಇದು ಬಹಳ ಚೆನ್ನಾಗಿದೆ. ಯಾಕೆಂದರೆ ಒಂದೊಂದು ಜೋನಿನವರಿಗೆ ಸೇವೆಯ ಅವಕಾಶ ಸಿಗ್ತದೆ, ಯಜ್ಞ ಸೇವೆಯ ಅವಕಾಶ ಸಿಗ್ತದೆ. ಸೇವಾಧಾರಿಗಳು ಯಜ್ಞದ ಯಾವುದೇ ಸೇವೆ ಮಾಡುವಾಗ, ಕರ್ಮ ಮಾಡುವಾಗ ಅವರಿಗೆ ಯಜ್ಞ ರಚಯಿತನಾದ ತಂದೆಯ ನೆನಪು ಕೂಡ ಅವಶ್ಯವಾಗಿ ಬರ್ತದೆ. सेवा में भी ज़्यादा से ज़्यादा पुण्य का खाता जमा कर लेते हैं, और जो सच्चे पुरुषार्थी बच्चे हैं वह अपने याद के चार्ट को सहज और निरंतर बना सकते हैं. ಯಜ್ಞ ಸೇವೆ ಮಾಡೋದ್ರಿಂದ ಹೆಚ್ಚಿನ ಪುಣ್ಯ ಜಮಾ ಆಗ್ತದೆ. ಮತ್ತು ಯಾರು ನಿಜವಾದ ಪುರುಷಾರ್ಥಿಗಳು ಇರ್ತಾರೆ ಅವರು ತಮ್ಮ ನೆನಪಿನ ಚಾರ್ಟನ್ನು ಕೂಡ ಸಹಜ ಮಾಡಿಕೊಳ್ತಾರೆ, ನಿರಂತರ ಮಾಡಿಕೊಳ್ತಾರೆ. क्योंकि यहाँ एक तो महारथियों का संग है, संग का रंग सहज लग सकता है. ಏಕೆಂದರೆ ಇಲ್ಲಿ ಮಹಾರಥಿಗಳ ಸಂಘ ಸೇವಾಧಾರಿಗಳಿಗೆ ಸಿಗ್ತದೆ. ಸಂಘದ ರಂಗು ಸಹಜವಾಗಿ ताकतदे. अटेंशन है तो यह जो 8-10 दिन मिलते हैं इसमें बहुत अच्छी प्रोग्रेस कर सकते. ವಾಸ್ತವಿಕವಾಗಿ 8-10 ದಿನಗಳ ಸಲುವಾಗಿ ತಾವೆಲ್ಲರೂ ಏನು ಸೇವೆ ಮಾಡಲಿಕ್ಕೆ ಬರ್ತೀರಿ, ಆ ಸಮಯದಲ್ಲಿ ನಿಮ್ಮ ಪ್ರಗತಿಯನ್ನು ಬಹಳ ಚೆನ್ನಾಗಿ ಮಾಡ್ಕೋಬಹುದು. कॉमन रीति से सेवा की तो इतना लाभ नहीं, लेकिन चांस है निरंतर योगी बनने का, पुण्य का खाता जमा करने का, और बड़े ते बड़े परिवार के नशे में ಖುಷಿ में रहने. ಬರೇ ಸಾಧಾರಣ ರೀತಿಯಿಂದ ಸೇವೆ ಮಾಡಿದರೆ ಅಷ್ಟೊಂದು ಲಾಭ ಸಿಗೋದಿಲ್ಲ. ಆದರೆ ಸೇವೆಗೆ ಬಂದಾಗ ಸೇವಾಧಾರಿಗಳು ನಿರಂತರ ಯೋಗಿಯಾಗುವ ಅಭ್ಯಾಸ ಮಾಡಬೇಕು, ಪುಣ್ಯದ ಖಾತೆಯನ್ನು ಜಮಾ ಮಾಡ್ಕೋಬೇಕು. ಇಂಥ ದೊಡ್ಡ ಪರಿವಾರದಲ್ಲಿ ಇರುವ ಅವಕಾಶ ಸಿಕ್ಕಿದೆ ಎಂಬ ಖುಷಿ ಮತ್ತು ನಶೆಯಲ್ಲಿ ಇರಬೇಕು. तो पंजाब वालों को चांस मिला, हर जोन को मिलता है. लक्ष्य रखो तीनों ही फायदे हुए या नहीं. ಪಂಜಾಬ್ ನಿವಾಸಿಗಳಿಗೆ ಸೇವೆಯ ಅವಕಾಶ ಸಿಕ್ಕಿದೆ. ಸೇವೆಗೆ ಬಂದಾಗ 3 ಲಕ್ಷ್ಯಗಳನ್ನು ಇಟ್ಕೊಳ್ಳಿ, 3 ರೀತಿಯ ಲಾಭ ಪಡ್ಕೊಳ್ಳಿ. ಕಿತನಾ ಪುಣ್ಯ ಕಾ ಖಾತಾ ಜಮಾ ಕಿಯ. ಸೇವೆಯ ಜೊತೆಗೆ ಪುಣ್ಯದ ಖಾತೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೇವೆ. ಸಹಜ ಯಾದ ಕಿ ಪ್ರೋಗ್ರೆಸ್ ಕಿತನಿ ಕಿ. ಸೇವೆ ಮಾಡುವುದರ ಜೊತೆಗೆ ಸಹಜವಾಗಿ ಯೋಗ ಮಾಡುವಂತಹ ಅಭ್ಯಾಸ, ಆ ಅಭ್ಯಾಸದಲ್ಲಿ ಪ್ರಗತಿ ಎಷ್ಟು ಮಾಡಿಕೊಂಡಿದ್ದೇವೆ. और संगठन या परिवार के स्नेह समीपता का कितना अनुभव किया.
ಮತ್ತು ಇಂಥ ವಿಶಾಲ ಸಂಘಟನೆಯಲ್ಲಿ ಪರಿವಾರದ ಸ್ನೇಹ, ಪರಿವಾರದ ಸಾಮೀಪ್ಯದ ಅನುಭವ ಎಷ್ಟು ಮಾಡಿದ್ದೀರಿ? यह 3 बातों का रिजल्ट हर एक को अपना निकालना चाहिए. ಈ 3 ವಿಷಯಗಳನ್ನು ಚೆಕ್ ಮಾಡಿಕೊಂಡು ಇದರ ರಿಸಲ್ಟ್ ಎಷ್ಟಿದೆ ಅಂತ ನೀವೇ ನೋಡ್ಕೋಬೇಕು. ड्रामा में चांस तो मिलता है, लेकिन चांस लेने वाले ಚಾನ್ಸಲರ್ ಬನು. ನಾಟಕದಲ್ಲಿ ನಿಮಗೆ ಅವಕಾಶ ಅಂತೂ ಸಿಕ್ಕಿದೆ. ಆ ಅವಕಾಶವನ್ನು ಬಳಸಿಕೊಳ್ಳುವಂತಹ ಚಾನ್ಸಲರ್ ಆಗ್ರಿ. तो पंजाब वाले होशियार है, अच्छी संख्या में भी आए हो और सेवा भी खुली दिल से मिली. ಪಂಜಾಬ್ ಪ್ರಾಂತದವರು ಬಹಳ ಚತುರ ಇದ್ದೀರಿ. ನಿಮಗೆ ಸಂಖ್ಯೆಯೂ ಜಾಸ್ತಿ ಸಿಕ್ಕಿದೆ. ನೀವು ಮುಕ್ತ ಮನಸ್ಸಿನಿಂದ ಸೇವೆ ಮಾಡಲಿಕ್ಕೆ ಬಂದಿದ್ದೀರಿ. ಆನೆ ವಾಲಿ ಸಂಖ್ಯಾ भी अच्छी आई है, अच्छा है, ಸಂಘಟನ್ अच्छा है. ಸೇವಾಧಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಿಲನದ ಪಾರ್ಟಿಯಲ್ಲಿ ಮಿಲನ ಮಾಡಲಿಕ್ಕೆ ಬರೋರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. आज 2 विंग, ग्राम विकास विंग और महिला विंग मीटिंग के लिए आए. ಈ ಸಮಯದಲ್ಲಿ ಗ್ರಾಮ ವಿಕಾಸ ವಿಭಾಗ ಮತ್ತು ಮಹಿಳಾ ವಿಭಾಗದವರು ಬಾಬೋರ್ ಮಿಲನಕ್ಕೆ ಬಂದಿದ್ದಾರೆ. इसमें मेजॉरिटी टीचर्स है. हाथ उठाओ, अच्छा चांस है. सेवा की सेवा और सेवा के पहले मेवा. ಈ 2 ವಿಭಾಗದಿಂದ ಅನೇಕ ಶಿಕ್ಷಕಿಯರು ಬಂದಿದ್ದಾರೆ. ಬಾಬಾ ಹೇಳ್ತಾರೆ, ಶಿಕ್ಷಕಿಯರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಒಂದು ಕಡೆ ಸೇವೆಗೆ ಸೇವೆ ಸಿಕ್ತು. ಸೇವೆ ಸಿಗುವ ಮೊದಲು ಅದರ ಫಲನೂ ಸಿಕ್ತು. ಸಂಘಟನ್ ಕಾ और बाप से मिलन का मजा लेना. ಸಂಘಟನೆ ಮತ್ತು ತಂದೆಯ ಮಿಲನದ ಆನಂದವನ್ನು ಅನುಭವಿಸ್ರಿ. तो सेवा और मेवा दोनों मिल गया. ಸಂಘಟನೆಯಿಂದನೂ ಪ್ರೀತಿ ಆಶೀರ್ವಾದ ಸಿಕ್ತು. ಬಾಬನ ಮಿಲನದಿಂದನೂ ತಂದೆಯ ಆಶೀರ್ವಾದ ಪ್ರೀತಿ ಸಿಕ್ತು. ಎರಡೂ ಸಿಕ್ತು ಅಂತ ಹೇಳ್ತಾರೆ ಬಾಬಾ. अभी कोई नया प्लान बनाया है. जो भी चाहे महिलाओं का, चाहे किसी भी वर्ग के ग्रुप्स बने हैं, तो हर एक ग्रुप विशेष प्रैक्टिकल चलन और चेहरे पर कोई न कोई गुण या शक्ति का बीड़ा उठाए, तो हम यह ग्रुप, महिला ग्रुप, इस गुण या शक्ति का प्रैक्टिकल प्रत्यक्ष रूप में लाएंगे. ಮಹಿಳೆಯರ ವಿಭಾಗಕ್ಕೆ ಬಾಬಾ ಹೇಳ್ತಿದ್ದಾರೆ, ವಿಶೇಷವಾಗಿ ಯಾವುದಾದ್ರೂ ಒಂದು ಶಕ್ತಿ ಮತ್ತು ಗುಣವನ್ನು ನಿರ್ಧರಿತ ಮಾಡಿಕೊಂಡು ಆ ಗುಣ ಮತ್ತು ಶಕ್ತಿಯನ್ನು ನಿಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಿ. ಅದರ ಪ್ರಾಕ್ಟಿಕಲ್ ಸ್ವರೂಪ ಜನರಿಗೆ ತೋರಿಸ್ರಿ. ऐसे हर एक वर्ग वाले कोई न कोई अपने विशेष फिक्स करे और उसकी आपस में जैसे सर्विस की रिजल्ट नोट करते हो, ऐसे आपस में चाहे लिखा पढ़ी हो चाहे संगठन हो, चेक करते रहो. तो पहले आप लोग करके दिखाना. महिला विंग करके दिखाओ. ठीक है ना? ಒಂದು ಗುಣ ಅಥವಾ ಒಂದು ಶಕ್ತಿಯನ್ನು ಆರಿಸ್ಕೊಂಡು ಅದನ್ನು ಪ್ರತ್ಯಕ್ಷವಾಗಿ ನಿಮ್ಮ ಜೀವನದ ಮೂಲಕ, ಚೆಹರೆಯ ಮೂಲಕ, ಚಲನೆಯ ಮೂಲಕ ತೋರಿಸುವಂಥ ಸೇವೆ ಮಹಿಳಾ ವಿಭಾಗದವರು ಮೊದಲು ಮಾಡಿ ತೋರಿಸ್ರಿ. समय फिक्स करे कि इतने समय में इतनी परसेंटेज प्रैक्टिकल में लानी है. फिर जो बाप दादा चाहते हैं ना, चलन और चित्र पर आवे वह आ जाएगा. ಬಾಬಾ ಹೇಳ್ತಾರೆ, ಮೊದಲು ಸಮಯ ಫಿಕ್ಸ್ ಮಾಡ್ಕೊಳ್ಳಿ,
ಯಾವ ಗುಣ ಮತ್ತು ಯಾವ ಶಕ್ತಿಯನ್ನು ಧಾರಣೆ ಮಾಡ್ಕೋಬೇಕು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಆಗ ಆ ಗುಣ, ಆ ಶಕ್ತಿ ನಿಮ್ಮ ಚಲನೆಯಲ್ಲಿ, ನಿಮ್ಮ ಚಿತ್ರದಲ್ಲಿ ಕಾಣಿಸುವುದು. तो यह प्लान बना करके बाप दादा को देना. हर एक विंग क्या करेगा? सेवा का प्लान जैसे नोट करते हो वैसे यह ನೋಟ್ करके देना. ಬಾಬಾ ಹೇಳ್ತಾರೆ, ಎಲ್ಲ ವಿಭಾಗದವರು ಈ ಸೇವೆಯನ್ನು ಮಾಡಿರಿ. ನೀವು ಯಾವ ಗುಣ, ಯಾವ ಶಕ್ತಿಯನ್ನು ವಿಶೇಷವಾಗಿ ಅಳವಡಿಸ್ಕೊಡ್ತೀರಿ, ಅದರ ಪ್ರತ್ಯಕ್ಷತೆ ಮಾಡ್ತೀರಿ ಅನ್ನೋದನ್ನು ಬಾಬೋರಿಗೆ ಬರೆದು ಕೊಡಿ, ನೋಟ್ ಮಾಡಿ ಕೊಡಿ. अच्छा है, छोटा छोटा संगठन भी कमाल कर सकता है. क्या समझती हो टीचर्स? कर सकते हैं ना? तो प्लान बनाना. अच्छा, ಸೇವಾ ಕಿ ಮುಬಾರಕ್ ಹೋ. ಸಣ್ಣ ಸಣ್ಣ ಸಂಘಟನೆನೇ ಮಾಡಿಕೊಂಡು ಒಂದೊಂದು ಸಂಘಟನೆಯವರು ಒಂದೊಂದು ಗುಣವನ್ನು ಪ್ರತ್ಯಕ್ಷ ಮಾಡಿ, ಇದು ಸಾಧ್ಯ ಇದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಮೊದಲೇ ಪ್ಲ್ಯಾನ್ ಮಾಡಿಕೊಳ್ಳ್ರಿ. ಇನ್ನು ತಾವೆಲ್ಲರೂ ಏನು ಸೇವೆ ಮಾಡ್ತಾ ಇದ್ದೀರಿ ಅದಕ್ಕೆ ವಿಶೇಷ ಅಭಿನಂದನೆಗಳು ಅಂತ ಬಾಬಾ ಹೇಳ್ತಿದ್ದಾರೆ. ग्राम विकास विंग वाले उठो. अभी तक ग्राम विकास वालों ने कितने गांव परिवर्तन किए? 7 गांव में किया है. एक गांव में 75 तक परसेंटेज काम हुआ है. इस मीटिंग में भी प्रोग्राम बनाया, समय की प्रकार, स्वयं स्वच्छ स्वर्णिम ग्राम भारत. इस प्रोजेक्ट के अंतर्गत गांव-गांव को व्यसन मुक्त स्वच्छ बनाने की ಸೇವಾ ಕರೆಂಗೆ. ಆಗ ಆ ವಿಭಾಗದವ್ರು ಹೇಳಿದರು, 7 ಗ್ರಾಮಗಳಲ್ಲಿ ನಾವು ಸ್ವಚ್ಛ ಸ್ವರ್ಣಿಮ ಗ್ರಾಮ ಭಾರತ ಎಂಬ ಸೇವಾ ಯೋಜನೆಯನ್ನು ಹಾಕ್ಕೊಂಡು ಕೆಲಸ ಮಾಡಿದ್ದೀವಿ. ಅದರಲ್ಲಿ ಒಂದು ಗ್ರಾಮದಲ್ಲಿ 75% ಕೆಲಸ ಮುಗ್ದಿದೆ ಅಂತ. अच्छा है, प्रैक्टिकल है ना? इसकी टोटल रिजल्ट जो है प्रेसिडेंट प्राइम मिनिस्टर के पास जाती है. ಮತ್ತೆ ಬಾಬಾ ಕೇಳ್ತಾ ಇದ್ದಾರೆ, ಇದೇನು ಸೇವೆ ನೀವು ಮಾಡ್ತಾ ಇದ್ದೀರಿ, ಇದರ ಒಂದು ರಿಸಲ್ಟನ್ನು ನೀವು ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಇವರಿಗೆ ಕಳಿಸ್ತಾ ಇದ್ದೀರಾ? अभी नहीं भेजी है, भेजनी चाहिए. क्योंकि यह जो गांव-गांव में प्रैक्टिकल कर रहे हो यह तो गवर्नमेंट का ही काम है, लेकिन आप सहयोगी बन रहे हो तो रिजल्ट देख करके अच्छा माने. ಬಾಬಾ ಹೇಳ್ತಿದ್ದಾರೆ, ಇದರ ರಿಸಲ್ಟನ್ನು ನೀವು ಸರ್ಕಾರಕ್ಕೆ ಒಪ್ಪಿಸಿರಿ. ಯಾಕೆ ಅಂದರೆ ಹಳ್ಳಿಗಳ ಉದ್ಧಾರ ಮಾಡುವಂಥ ಕೆಲಸ ಸರ್ಕಾರದ ಕೆಲಸ ಆಗಿದೆ. ಆ ಕೆಲಸದಲ್ಲಿ ನೀವು ಸಹಯೋಗಿ ಆಗ್ತಿದ್ದೀರಂದರೆ ಅವರಿಗೂ ಖುಷಿ ಆಗ್ತದೆ. ಆದ್ದರಿಂದ ನೀವು ಮಾಡಿದ ಸೇವೆಯ ಸಮಾಚಾರವನ್ನು, ರಿಪೋರ್ಟನ್ನು ಸರ್ಕಾರಕ್ಕೆ ತಲುಪಿಸಿರಿ. वह बुलेटिन जाए, एक ऐसा बुलेटिन तैयार करो जिससे गवर्नमेंट के सभी मुख्य लोगों को पहुंच जाए. किताब नहीं, मैगजीन नहीं, शॉर्ट में टोटल रिजल्ट सब तरफ की भेजनी चाहिए. ಒಂದು ರಿಪೋರ್ಟನ್ನು ತಯಾರು ಮಾಡಿ, ಸೇವಾ ರಿಪೋರ್ಟನ್ನು ತಯಾರು ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ರಿ. ದೊಡ್ಡ ಪುಸ್ತಕದ ರೂಪದಲ್ಲಿ ಅಲ್ಲ, ಮ್ಯಾಗ್ಝಿನ್ ರೂಪದಲ್ಲಿ ಅಲ್ಲ, ಶಾರ್ಟಾಗಿ ನೀವು ಮಾಡಿದ ಸೇವೆಯ ಸಮಾಚಾರ ಸರ್ಕಾರಕ್ಕೆ ತಿಳಿಸಿರಿ. ಮಾಡಿದ ಸೇವೆಗೆ ಅನಂತ ಅಭಿನಂದನೆಗಳು ಅಂತಲೂ ಬಾಬಾ ಹೇಳ್ತಿದ್ದಾರೆ. ಈ ಮಾತನ್ನು ಹೇಳುವಾಗ ಮತ್ತೆ ದಾದಿಯವರಿಗೆ ಕೆಂಬತ್ತು. ಆಜ್ ಬಾಜಾ ಶಾಂತಿ ಚಾಹತಾ ಹೈ. ಆವಾಗ ಬಾಬಾ ಹೇಳಿದರು, ಇವತ್ತು ಈ ವಾದ್ಯಕ್ಕೆ
शांति ಬೇಕಾಗಿದೆ, रेस्ट ಬೇಕಾಗಿದೆ। बाप दादा के पास चारों ओर के सेवा की रिजल्ट आती है। आजकल कोई भी कोना रह नहीं जाए, सबको संदेश मिल जाए। यह प्लान जो प्रैक्टिकल में कर रहे हो उसकी रिजल्ट भी अच्छी। बाप दादा के पास डबल विदेशी बच्चों के समाचार मिले और जिन्होंने भी भारत में मेगा प्रोग्राम किए हैं उनका समाचार भी मिला है। चारों ओर सेवा की रिजल्ट सफलता दिखाई देती है। ಬಾಪ್ ದಾದಾರವರ ಹತ್ತಿರ ದೇಶ ವಿದೇಶದಲ್ಲಿ ನೀವು ಮಾಡ್ತಿರುವಂಥ ಸೇವೆಯ ಸಮಾಚಾರ ರಿಸಲ್ಟು ಬಂದು ತಲುಪಿದೆ। 4 ಕಡೆಯ ಸೇವೆಯ ರಿಸಲ್ಟ್ ಏನಿದೆ ಅಂದರೆ सफलते सिक्किदे। तो बच्चों ने जैसे सेवा में संदेश देने की रिजल्ट में सफलता प्राप्त की, ऐसे वाणी द्वारा, संपर्क द्वारा, साथ साथ अपने चेहरे द्वारा साक्षात फरिश्ते रूप का साक्षात्कार कराते चलो। ಹೇಗೆ ಸಂದೇಶ ನೀಡುವಂಥ ಸೇವೆಯಲ್ಲಿ ನಿಮಗೆ ಸಫಲತೆ ಸಿಕ್ಕಿದೆ, ಹಾಗೆ ವಾಣಿಯ ಮೂಲಕ, ಸಂಪರ್ಕದ ಮೂಲಕ, ಜೊತೆಗೆ ನಿಮ್ಮ ಚೆಹರೆಯ ಮೂಲಕ ಸಾಕ್ಷಾತ್ಕಾರ ಫರಿಷ್ತಾ ಸ್ವರೂಪವನ್ನು ತೋರಿಸಿರಿ। ಫರಿಷ್ತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂಥ ಸೇವೆ ಇನ್ಮುಂದೆ ಮಾಡ್ತಾ ಹೋಗ್ರಿ। अच्छा, जो पहली बार आए हैं वह हाथ उठाओ। अच्छा है, टू लेट के बोर्ड के पहले आ गए। अच्छा है, चांस लो, कमाल करके दिखाओ। हिम्मत रखो, बाप दादा की मदद हर बच्चे के साथ है। ಯಾರೆಲ್ಲರೂ ಮೊದಲನೇ ಸಲ ಬಂದಿದ್ದೀರಿ ಅವರಿಗೆ ಬಾಬಾ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ। ಯಾಕೆ ಅಂದರೆ ಇನ್ನೂ ಬಾಬಾವರು ಟೂ ಲೇಟ್ ಅನ್ನುವಂತಹ ಬೋರ್ಡನ್ನು ಹಾಕಿಲ್ಲ, ಇನ್ನೂ ಅವಕಾಶ ಇದೆ, ಬಂದಿದ್ದೀರಿ, ಅದ್ಭುತ ಪುರುಷಾರ್ಥ ಮಾಡಿ ತೋರಿಸ್ರಿ, ಪವಾಡ ಮಾಡಿ ತೋರಿಸ್ರಿ, ಸಾಹಸದಿಂದ ಮುಂದುವರಿಯಿರಿ। ತಂದೆಯ ಸಹಯೋಗ ನಿಮ್ಮ ಜೊತೆಗೆ ಇದ್ದೇ ಇದೆ। अच्छा, बाप दादा चारों ओर के साकार सन्मुख बैठे हुए बच्चों को और अपने अपने स्थान पर देश में बाप से मिलन मनाने वाले चारों ओर के बच्चों को बहुत बहुत स्नेह की, सेवा की और पुरुषार्थ की मुबारक दे रहे। पुरुषार्थ में तीव्र पुरुषार्थी बन अब आत्माओं को दुख अशांति से छुड़ाने का और तीव्र पुरुषार्थ करो। दुख अशांति भ्रष्टाचार अति में जा रहा है, अभी अति का अंत्य कर सभी को मुक्ति धाम का वर्षा बाप से दिला। ऐसे सदा दृढ़ संकल्प वाले बच्चों को याद, प्यार और नमस्ते। ಸಾಕಾರದಲ್ಲಿ ಸನ್ಮುಖ ಕುಳಿತಿರುವಂಥ ಮಕ್ಕಳಿಗೆ ತಮ್ಮ ತಮ್ಮ ಸ್ಥಳದಲ್ಲಿಯೇ ಕುಳಿತು ಮಿಲನ ಮಾಡುವಂಥ ಮಕ್ಕಳಿಗೆ ಸೇವೆಯ, ಸ್ನೇಹದ, ಪುರುಷಾರ್ಥದ ಶುಭಾಶಯಗಳು। ಇನ್ನೂ ಪುರುಷಾರ್ಥದಲ್ಲಿ ತೀವ್ರತೆಯಿಂದ ಮುಂದೆ ಹೋಗಿ ಅನೇಕ ಆತ್ಮರ ದುಃಖ ಅಶಾಂತಿಯನ್ನು ದೂರ ಮಾಡುವಂತಹ ತೀವ್ರ ಪುರುಷಾರ್ಥ ಮಾಡಿರಿ। ಏಕೆಂದರೆ ಈ ಸಮಯದಲ್ಲಿ ದುಃಖ, ಅಶಾಂತಿ, ಭ್ರಷ್ಟಾಚಾರ ಅತಿಯಾಗಿ ಬೆಳೀತಾ ಇದೆ। ಆ ಅತಿಯನ್ನು ಅಂತ್ಯ ಮಾಡಿ ಸರ್ವರಿಗೂ ಮುಕ್ತಿಧಾಮದ ಆಸ್ತಿಯನ್ನು ಕೊಡಿಸಿರಿ। ಅಂತಹ ದೃಢ ಸಂಕಲ್ಪಧಾರಿ ಮಕ್ಕಳಿಗೆ ತಂದೆಯ ಯಾದ್, ಪ್ಯಾರ್ ಮತ್ತು नमस्ते। वरदान, नम्रता और अथॉरिटी के बैलेंस द्वारा बाप को प्रत्यक्ष करने वाले विशेष सेवाधारी भव।
ನಮ್ರತೆ ಮತ್ತು ಅಧಿಕಾರದ ಸಮತೋಲತ್ವದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಸೇವಾಧಾರಿ ಆಗಿರಿ. जहाँ बैलेंस होता है वहाँ कमाल दिखाई देती है. जब नम्रता और सत्यता की अथॉरिटी के बैलेंस से किसी को भी बाप का परिचय देंगे तो कमाल दिखाई देंगे. ಎಲ್ಲಿ ಬ್ಯಾಲೆನ್ಸ್ ಇರ್ತದೆ ಅಲ್ಲಿ ಚಮತ್ಕಾರ ಕಾಣಿಸ್ತದೆ. ಯಾವಾಗ ನೀವು ನಮ್ರತೆ ಮತ್ತು ಸತ್ಯತೆಯ ಬ್ಯಾಲೆನ್ಸಿಂದ ತಂದೆಯ ಪರಿಚಯ ಕೊಡ್ತೀರಿ ಆಗ ಅಲ್ಲಿ ಅದ್ಭುತ ರಿಸಲ್ಟ್ ಕಾಣಿಸ್ತದೆ. इसी रूप से बाप को प्रत्यक्ष करना है. आपके बोल स्पष्ट हो, उसमें स्नेह भी हो, नम्रता और मधुरता भी हो, तो बाप महानता और सत्यता हो, तब प्रत्यक्षता होगी. ಬಾಬಾ ಹೇಳ್ತಾರೆ, ನಿಮ್ಮ ಶಬ್ದಗಳಲ್ಲಿ ಸ್ನೇಹನೂ ಇರಬೇಕು, ನಮ್ರತೆ ಇರಬೇಕು, ಮಧುರತೆ ಇರಬೇಕು, ಮಹಾನತೆ ಮತ್ತು ಸತ್ಯತೆ ಇರಬೇಕು. ಆಗ ತಂದೆಯ ಪ್ರತ್ಯಕ್ಷತೆ ಆಗುವುದು. बोलते हुए बीच बीच में अनुभव कराते जाओ जिससे लगन में मगन मूर्त अनुभव हो. ಮಾತಾಡುವಾಗ ಮಧ್ಯ ಮಧ್ಯದಲ್ಲಿ ಅನುಭವ ಮಾಡಿಸ್ತಾ ಹೋಗ್ರಿ. ಆಗ ಅವರು ನೀವು ಹೇಳುವ ಮಾತುಗಳಲ್ಲಿ ಮಗ್ನ ಆಗಿಬಿಡ್ತಾರೆ, ಕೇಳೋದರಲ್ಲಿ ಮಗ್ನ ಆಗ್ತಾರೆ. ऐसे स्वरूप से सेवा करने वाले ही ವಿಶೇಷ ಸೇವಾಧಾರಿ. ಈ ರೀತಿಯಲ್ಲಿ ಇಂಥ ಸ್ವರೂಪದಿಂದ ಸೇವೆ ಮಾಡುವಂಥ ಮಕ್ಕಳೇ ವಿಶೇಷ ಸೇವಾಧಾರಿ ಆಗಿರುತ್ತಾರೆ. ಶ್ಲೋಗ. समय पर कोई भी साधन न हो तो भी साधना में विघ्न न पड़े. ಸಮಯಕ್ಕೆ ಸರಿಯಾಗಿ ಸಾಧನಗಳು ಸಿಗದೇ ಇದ್ದರೂ ನಿಮ್ಮ ಸಾಧನೆಯಲ್ಲಿ ಅದು ವಿಘ್ನ ಆಗಬಾರದು. ಅವ್ಯಕ್ತ ಸೂಚನೆಗಳು. सत्यता और सभ्यता रूपी कल्चर को अपनाओ. ಸತ್ಯತೆ ಮತ್ತು ಸಭ್ಯತೆಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಿರಿ. कोई कोई समझते हैं शायद क्रोध कोई विकार नहीं, यह शस्त्र है. लेकिन क्रोध ज्ञानी आत्मा के लिए महाशत्रु है, क्योंकि क्रोध अनेक आत्माओं के संबंध संपर्क में आने से प्रसिद्ध हो जाता है और क्रोध को देख करके बाप के नाम की बहुत ग्लानि होती है. ಕೆಲವರು ಏನು ತಿಳ್ಕೊಂಡಿದ್ದಾರಂದರೆ ಕ್ರೋಧ ಅನ್ನೋದು ವಿಕಾರನೇ ಅಲ್ಲ, ಅದು ಒಂದು ಶಸ್ತ್ರ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಜ್ಞಾನಿ ಆತ್ಮರಿಗೆ ಕ್ರೋಧ ಮಹಾಶತ್ರು ಆಗಿದೆ. ಯಾಕೆ ಅಂದರೆ ಕ್ರೋಧ ಅನೇಕರ ಮಧ್ಯದಲ್ಲಿ ಕಾಣಿಸ್ತದೆ, ಪ್ರಕಟ ಆಗ್ತದೆ. ಕ್ರೋಧ ನೋಡಿದಾಗ, ಬಾಬಾವ್ರ ಮಕ್ಕಳಲ್ಲಿ ಕ್ರೋಧ ನೋಡಿದಾಗ ಬಾಬನ ಹೆಸರಿಗೆ ಅಪಕೀರ್ತಿ ಬರ್ತದೆ, ಕಳಂಕ ಬರ್ತದೆ. ಕ್ರೋಧದ ಕಾರಣದಿಂದ ತಂದೆಯ ಗ್ಲಾನಿ ಆಗ್ತದೆ. कहने वाले यही कहते, देख लिया ज्ञानी तो आत्मा बच्चों को, इसलिए इसके अंश मात्र को भी समाप्त कर सभ्यतापूर्वक व्यवहार करो. ಕ್ರೋಧ ಇದ್ದಂಥ ಮಕ್ಕಳನ್ನು ನೋಡಿದಾಗ ಜನ ಆಡ್ಕೊಳ್ತಾರೆ. ನೋಡಿದ್ದೀವಿ ನಾವು ಜ್ಞಾನಿ ಮಕ್ಕಳನ್ನು, ಪರಮಾತ್ಮನ ಮಕ್ಕಳನ್ನು. ಎಷ್ಟರ ಮಟ್ಟಿಗೆ ಅವರಲ್ಲಿ ಕ್ರೋಧ ಇದೆ ಅಂತ ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ಆದ್ದರಿಂದ ಮಕ್ಕಳಲ್ಲಿ ಅಂಶ ಮಾತ್ರವೂ ಕ್ರೋಧ ಇದ್ದರೆ ಅದನ್ನು ಸಮಾಪ್ತಿ ಮಾಡಿರಿ, ಸಭ್ಯತೆಯಿಂದ ವ್ಯವಹಾರ ಮಾಡಿರಿ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.